ಹೃದಯವನ್ನು ತಟ್ಟಿದ ಈ ಸೂಚನೆಯಂತೆ ಗ್ರಾಮಸ್ಥರು ಬಸ್ರಿ ಬಲಿ ನೀಡಿದರು. ಅದ್ಭುತವಾಗಿ ತಕ್ಷಣವೇ ಕೆರೆಯ ನೀರು ನಿಂತಿತು. ಆ ಶಕ್ತಿಯೇ ಮಾಯಮ್ಮ ದೇವಿ. ಎಂದಿನಂತೆ ಸೂರ್ಯ ಉದಯಿಸಿದನು. ಜನಗಳು ಅಷ್ಟೇನೂ ವಿದ್ಯಾವಂತರಲ್ಲ ಅಂತಹ ಕಾಲ. ಹೈನುಗಾರಿಕೆ, ಹಸು, ಹಾಡು, ಕುರಿ ಸಾಕಾಣಿಕೆ, ವ್ಯವಸಾಯ ಮಾಡುವುದು, ಕಬ್ಬು ಬೆಳೆಯುವುದು ಇದರ ಮೇಲೆಯೇ ಅವಲಂಬಿಸಿದಂತಹ ಕಾಲ. ಹಾಗೂ ಮೂಲ ಕೃಷಿಕರಾಗಿದ್ದರು. ಒಂದು ದಿನ ಬಿಡದಿ ಗ್ರಾಮದಿಂದ 3 ಎತ್ತಿನ ಗಾಡಿ ಕಬ್ಬನ್ನು ತುಂಬಿಕೊಂಡು ಮಾಯಮ್ಮನ ದೇವಿ ಕೆರೆಯ ಮುಖಾಂತರ ಬರುವ ರಸ್ತೆಯಲ್ಲಿ ಎತ್ತುಗಳ ಕಾಲು ಮೊಣಕಾಲಿನ ಗಂಟ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡವು. ಜನರು ಎತ್ತಿನ ಗಾಡಿಯನ್ನು ಹೊರತೆಗೆಯಲು ಪ್ರಯತ್ನಿಸಿದರು. ಎಷ್ಟೇ ಪ್ರಯತ್ನಿಸಿದರೂ ಅವರ ಪ್ರಯತ್ನ ವಿಫಲವಾಯಿತು. ಆ ಪ್ರಯತ್ನದಲ್ಲೇ 3 ದಿನ ಕಳೆದೇ ಹೋಯಿತು. ಜನರು ನಿರಾಶೆಗೊಂಡರು. ಜಿಗುಪ್ಸೆ, ಬೇಸರದಿಂದ ಯಾವುದೇ ದಾರಿ ಕಾಣದ ಹಾಗೆ ಅಲ್ಲೇ ಕುಳಿತುಕೊಂಡರು.